ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಸದಾಶಿವ್ ಮಾಳಿ ಯೂಟ್ಯೂಬ್ ಚಾನಲ್. ಸೊ ಈಗೇನು ಮಾಡಿದ್ವಿ ಅಂದ್ರೆ ಒಂದು ಡ್ರೆಸ್ಸನ್ನು ಐರನ್ ಮಾಡಿದ್ದೀವಿ. ಸೊ ಇಲ್ಲಿ ಕಾಣಿಸ್ತಿರ್ಬೋದು, ಇದೊಂದು ಇದೊಂದು ಶರ್ಟ್, ಇದೊಂದು ಪ್ಯಾಂಟ್. ಸೊ ಐರನ್ ಮಾಡಿದ್ದೀವಿ. ಸೊ ಇವತ್ತು ಮಾರ್ನಿಂಗ್ ಏನಾಯ್ತು ಅಂದ್ರೆ ಸುಟ್ಟ ಹೋಯ್ತದು, ಒಂದೆರಡು ಸರಿ ಕಿಡಿ ಆಯಿತು. ಅದಕ್ಕೆ ತೆಗೆದಿಟ್ಟು ಎಲ್ಲ ಐತೆ ನೋಡ್ರಿ, ಅದನ್ನು ಹಾಕೀನಿ. ಬೇರೆದು ಇನ್ನೊಂದಿತ್ತು, ಅದನ್ನು ಹಾಕೀನಿ. ಏನಾಯ್ತು ಅನ್ನೋ ಗೊತ್ತಿಲ್ಲ, ಬಗ್ ಅಂತ ಕಿಡಿ ಬಿಡ್ತಾ. ಸೊ ಈಗ ಕಾಲೇಜ್ಗೆ ಹೋಗೋಣಂತ ಡ್ರೆಸ್ ಚೇಂಜ್ ಮಾಡ್ಕೊಂಡು ನಿಮಗೆ ಸಿಗ್ತೀನಿ. ಗೈಸ್ ಫೈನಲಾಗಿ ರೆಡಿ ಇದ್ದೀವಿ. ಸೊ ಹೀಗಿದೆ ಔಟ್ಫಿಟ್. ನಮ್ಮ ಬ್ರೋನು ರೆಡಿ ಅದಾನ, ಕಾಣಿಸ್ತಿರ್ಬೋದು ನಿಮಗೆ. ನಡೀರಿ ಹೋಗೋಣಂತ ಕಾಲೇಜ್ಗೆ. ಲಾಕ್ ಮಾಡೋನು, ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಹೋಗ್ಬಿಡೋಣಂತೆ. ಡಸ್ಟ್ ಹಂಗೆ ಬಂದುಬಿಡುತ್ತೆ. ಓಕೆ ಬರ್ರಿ ಹೋಗೋಣಂತ ಕಾಲೇಜಕ್ಕೆ. ಕಾಲೇಜ್ ಬಂದೀನಿ. ಈಗ ಕ್ಲಾಸಸ್ ಅದು ಇದು ಕೆಲಸ ಇರ್ತಾವೆ, ಅದನ್ನು ತೊಗೊಂಡು ಮಾಡಿ ಎಲ್ಲ ಮುಗಿಸಿ ನಿಮಗೆ ಸಿಗ್ತೀನಿ. ಗೈಸ್ ಈ ಕೆಲಸ ಏನೈತೆ ಅಂದ್ರೆ, ಈಗ ಜಸ್ಟ್ ಆಗಲೇ ರೂಮಿಗೆ ಬಂದೆ. ಈ ಫೈಲಿಗೆ ಕವರ್ ಹಾಕ್ಬೇಕು. ಇದಕ್ಕೆ ಕವರ್ ಐತೆ ಆಲ್ರೆಡಿ, ಅದಕ್ಕೊಂದು ಕವರ್ ಹಾಕಿ ಮ್ಯಾಗ ಸಬ್ಮಿಟೆಡ್ ಬೈ ಅಂತೇಳಿ ಬರಿಬೇಕು. ಸೊ ಅದೊಂದು ಮಾಡ್ಬೇಕು ಮೇನ್, ಅದನ್ನು ಮಾಡಿ ಸಿಗ್ತೀರಿ. ಗೈಸ್ ಗುಡ್ ಈವ್ನಿಂಗ್ ಎಲ್ಲರಿಗೆ. ಸೊ ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದ್ರೆ, ನನಗೂ ನ್ಯೂ ಇಯರ್ ರೆಸಲ್ಯೂಷನ್ಸ್ ಬಗ್ಗೆ, ನ್ಯೂ ಇಯರ್ಗೆ ನಾನು ಏನೇನು ಡಿಸಿಷನ್ಸ್ ತೊಗೋಬೇಕು, ಏನೇನು ಒಳ್ಳೆ ಕೆಲಸ ಮಾಡಬೇಕಂತ ಅಂದ್ಕೊಂಡಿನಿ, ಅದ್ರ ಬಗ್ಗೆ ನಿಮ್ಮ ಮುಂದೆ ಹೇಳೋಕೆ ಈ ವಿಡಿಯೋ ಮಾಡತ್ತೀನಿ. ಅದ್ರ ಜೊತೆಗೆ ನೀವು ಏನೇನು ರೆಸಲ್ಯೂಷನ್ಸ್ ತೊಗೊಂಡಿರಲ್ಲ, ನಿಮ್ದು ಏಮ್ಸ್ ಅದಾವೆ, ನಿಮ್ದು ಏನು ಗುರಿಗಳದಾವಲ್ಲ, ಅದನ್ನು ನೀವು ನನಗೆ ಕಾಮೆಂಟ್ಸ್ ಮಾಡೋ ಮುಖಾಂತರ ನನಗೆ ನೀವು ಹೇಳ್ರಿ. ಓಕೆ ಸ್ಟಾರ್ಟ್ ಮಾಡೋಣಂತ. ನ್ಯೂ ಇಯರ್ ರೆಸಲ್ಯೂಷನ್ಸ್ ಅಂದ್ರೆ, ನ್ಯೂ ಇಯರ್ ಏನೇನು ಗುರಿಗಳು ಅದಾವಂದ್ರೆ, ಸೊ ಫಸ್ಟ್ ಆಫ್ ಆಲ್ ಆಗಿ ನಾನು ನಿಮಗೆ ಏನು ಹೇಳೋದಂದ್ರೆ, ಇದು ನ್ಯೂ ಇಯರ್ ಅನ್ನೋ ಕಾನ್ಸೆಪ್ಟ ನನಗೆ ಹಿಡಿಸಂಗಿಲ್ಲ, ಇದು ಅಷ್ಟೊಂದು ಕರೆಕ್ಟ್ ಅನ್ಸಂಗಿಲ್ಲ. ಯಾಕಂದ್ರೆ ನಾವು ಯಾಕೆ ಈ ನ್ಯೂ ಇಯರ್ ತನಕ ಕಾಯಬೇಕು, ನ್ಯೂ ಇಯರ್ಗೆ ನಾವು ಯಾಕೆ ಕಾಯಬೇಕು, ಅದಕ್ಕೆ ಮುಂಚೆ ಸ್ಟಾರ್ಟ್ ಮಾಡಿದ್ರೆ ಏನಾಗ್ತೈತಿ ಅಂತ. ಸೊ ಎಲ್ಲರ ಮೈಂಡ್ ಆಗಿರ್ತೈತಿ, ಇದು ಹೊಸ ವರ್ಷ ಬಂತು 2026 ಬಂತಂತೇಳಿ. ಬಟ್ ಇಲ್ಲಿ ಇಸ್ವಿಗಳು ಅಷ್ಟೇ ಚೇಂಜ್ ಆಗ್ತಾವೆ. ನಾವು ನಮ್ದು ಅದೇ ಹ್ಯಾಬಿಟ್ಸ್ ಇರ್ತೈತಿ, ಅದೇ ಕೆಲಸ ಇರ್ತೈತಿ, ಅದೇ ಡೈಲಿ ರೂಟೀನ್ ಇರ್ತೈತಿ. ಸೊ ಇದ್ರಾಗ ಯಾವುದೇ ರೀತಿ ಏನೂ ಚೇಂಜಸ್ ಇರೋಂಗಿಲ್ಲ. ಸೊ ನಾವು ಓನ್ಲಿ ಒಂದು ಡೇಟ್ 2025 ಇದ್ದು 26 ಆಗೋದಕ್ಕೋಸ್ಕರ ಇದಕ್ಕೆ ಕೈಬೇಕು. ಸೊ ನಾನು ನಿಮಗೆ 2026ಕ್ಕೆ ಚೇಂಜ್ ಆಗಬೇಡ ಅಂತ ಹೇಳ್ತಿಲ್ಲ, ಬಟ್ 2026ಕ್ಕೆ ಯಾಕಂತೀರಿ, ಅಲ್ಲಿ ತನಕ ಯಾಕೆ ನೀವು ಮತ್ತೆ ಕಂಫರ್ಟ್ ಝೋನ್ದಾಗಿರ್ತೀರಿ? ಸೊ ಅದಕ್ಕಿಂತ ಮುಂಚೆ ಹಿಡ್ಕೊಂಡು ಸ್ಟಾರ್ಟ್ ಮಾಡ್ಬೋದಲ್ಲ. 2026 ಯಾಕೆ ತಗೋತೀರಿ? ಮತ್ತೇನಾಗುತ್ತೆ ಅಂದ್ರೆ, 2026 ಬಂತು, ಜನವರಿ 1 ಬಂತು, 2026 ಬಂತು, ಒಂದು ವೀಕ್ ಅಥವಾ ಒಂದು 2 ಮಂತ್ಸ್ ಅದು ಏನು ಪ್ಲ್ಯಾನ್ ಮಾಡ್ಕೊಂಡಿರ್ತಿರಲ್ಲ ಅದನ್ನು ಮಾಡೋದು. ಆಮೇಲೆ ಇಲ್ಲ 2027 ಮಾಡೋಣ ಅಂತೇಳಿ ಆ ಥರ ಆಗುತ್ತೆ. ಸೊ ಹಾಗಾಗಿ ಇದು ವರ್ಷಗಳು ಹಂಗೆ ಬರ್ಕೋತಾನೆ ಹೋಗ್ತಾವ. ನೀವು ಆ ವರ್ಷ ಬರೋತನ 2026 ಬರಲಿ, 2027 ಬರಲಿ, ಸಂಡೇ ಬರಲಿ, ಸ್ಯಾಟರ್ಡೆ ಬರಲಿ ಅಂದ್ಕೊಂಡ್ರೆ ಯಾವುದೂ ಆಗಂಗಿಲ್ಲ. ಸೊ ಅದಕ್ಕೆ ಓಕೆ ಇರಲಿ, ಇದೊಂದು 2026 ಬಂತು ಹೊಸ ವರ್ಷ ಅಂತ ಅಂದ್ಕೊಳ್ಳೋಣಂತ. ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ಅದ ಒಂದು ಥೀಮ್ ಇಟ್ಕೊಂಡ್ರೆ ನೀವು ನಿಮ್ಮ ಹೊಸ ಕೆಲಸಗಳನ್ನು ಸ್ಟಾರ್ಟ್ ಮಾಡಿರಿ, ಹೊಸ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನನಗೆ ಪರ್ಸ್ನಲ್ಲಾಗಿ ನಾನು ಏನೇನು ರೆಸಲ್ಯೂಷನ್ಸ್ಗಳನ್ನು ತೊಗೊಂಡಿನಿ ಅಂದ್ರೆ, ಸೊ ಫಸ್ಟ್ ಆಫ್ ಆಲ್ ನಿಮಗೇನು ಕಾಣಿಸ್ತೀನಲ್ಲ, ಈ ವಿಡಿಯೋ ಮಾಡ್ಬೇಕಂತೇಳಿ ಡೈಲಿ ವ್ಲಾಗ್ಸ್ ಮಾಡ್ಬೇಕಂತೇಳಿ ಪ್ಲ್ಯಾನಿಂಗ್ ಮಾಡೀನಿ. ಸೊ ಪ್ರತಿ ದಿನಾನು ಕಂಟೆಂಟ್ ಒಂದೊಂದು ದಿನ ಸರಿ ಇರುತ್ತೆ, ಒಂದೊಂದು ದಿನ ಸರಿ ಇರೋಂಗಿಲ್ಲ. ಸೊ ಆದ್ರೂ ಪ್ರತಿ ದಿನಾನು ವಿಡಿಯೋ ಮಾಡಿ ಹಾಕ್ಬೇಕಂತೇಳಿ ಒಂದು ಚಾಲೆಂಜ್ ತೊಗೊಂಡೆ. ಅದು ಎಷ್ಟು ಗ್ರೋತ್ ಆಗುತ್ತೋ, ಎಷ್ಟು ಡೆವಲಪ್ ಆಗುತ್ತೋ ಅದು ನನಗೆ ಏನೂ ಗೊತ್ತಿಲ್ಲ. ಅದು ಮುಂದಿನ ನನಗೆ ಫ್ಯೂಚರ್ದು ಅದು ನನ್ನ ತಲೆಯಾಗಿ ಏನೂ ಗೊತ್ತಾಗಿಲ್ಲ. ಫ್ಯೂಚರ್ದಾಗಿದ್ದು ಅಷ್ಟೊಂದು ನನಗೇನು ಅದ್ರ ಬಗ್ಗೆ ಗೊತ್ತಾಗಂಗಿಲ್ಲ. ಫ್ಯೂಚರ್ದಾಗಿದ್ದು ಅದು ನೋಡೋಣ, ಮುಂದಿನ ನಮಗೇನು ಕಾಣಿಸಂಗಿಲ್ಲ. ಸೊ ಈ ಸದ್ಯಕ್ಕೆ ಈ ಕರೆಂಟ್ ಸಿಚುವೇಶನ್ದಾಗ ನಮ್ಮಿಂದ ಏನು ಸಾಧ್ಯ ಆಗ್ತೈತಿ, ನಾವು ಏನು ಮಾಡ್ಬೋದು ಅದನ್ನು ಮಾತ್ರ ಮಾಡೋಕ್ಕೆ ಸಾಧ್ಯ ಆಗ್ತೈತಿ. ಫ್ಯೂಚರ್ದು ನಾವು ಪ್ರೆಡಿಕ್ಟ್ ಮಾಡೋಕ್ಕಾಗಂಗಿಲ್ಲ. ಸೊ ಅದಕ್ಕೆ ಇದು ಒಂದು ಗೋಲ್. ಸೊ ವ್ಲಾಗ್ ಮಾಡಬೇಕು, ಡೈಲಿ ಒಂದು ವ್ಲಾಗ್ ಹಾಕಬೇಕಂತ ಐತಿ. ಸೊ ಡೈಲಿ ಒಂದು ಹಾಕೋದಂದ್ರೆ ಅಷ್ಟು ಈಸಿ ಕೆಲಸ ಅಲ್ಲ.
ಸೊ ಡೈಲಿ ವಾರದಾಗ ಅಟ್ಲೀಸ್ಟ್ 6 ವ್ಲಾಗ್ರೆ ಹಾಕ್ತೀನಿ. ಒಂದು ದಿವಸ ಏನೋ ಪ್ರಾಬ್ಲಮ್ ಆಗಿ ಅಥವಾ ಏನೋ ಒಂದು ಕೆಲಸ ಜಾಸ್ತಿ ಆಗಿ ವ್ಲಾಗ್ ಮಾಡೋಕ್ಕಾಗದೇನೂ ಇರ್ಬೋದು. ಯಾಕಂದರೆ ನಾವು ಮೊಬೈಲ್ ಬೀಗ್ಸು ಒಂದೊಂದು ದಿನ ಏನೋ ಕಷ್ಟ ಬರ್ತಾವೆ, ಏನೋ ಪ್ರಾಬ್ಲಮ್ಸ್ ಆಗ್ತಿರ್ತಾವೆ, ಕಾಮನ್ ಆಗಿ ಮಿಸ್ ಆಗ್ಬೋದು, ಹೇಳೋಕ್ಕಾಗಿಲ್ಲ. ಬಟ್ 365 ಡೇಸನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಬೈ ಚಾನ್ಸ್ ಏನೋ ಒಂದು ಪ್ರಾಬ್ಲಮ್ ಆಯ್ತು ಅಂದರೆ ಅವಾಗ ನೋಡೋಣಂತೆ, ಆಗದೇ ಇರೋ ಥರ ನೋಡ್ಕೊಳ್ಳೋಣಂತ. ಬಟ್ ಏನೋ ಆದರೆ ಹೇಳೋಕ್ಕಾಗಲ್ಲ. ಸೊ ಅದೊಂದು ರೀಸನ್ಗೆ ಒಂದೇದು ವಿಡಿಯೋ ಮಾಡ್ಬೇಕಂತೇಳಿ. ಇನ್ನು ಎರಡನೇದು ಮೇನಾಗಿ ನಾನು ಮಾರ್ನಿಂಗ್ ಎದ್ದು ವಾಕಿಂಗ್ ಹೋಗ್ಬೇಕು ಅನ್ನೋದೈತಿ. ಬಟ್ ಅದು ನೀನೇ ಪ್ರಯತ್ನ ಮಾಡಿದ್ದೀನಿ, ಆಗಲಿಲ್ಲ. ಮೀನ್ಸ್ ನಸಿಕ್ನಾಗ 5:30 ಎದ್ದು ಹೋಗ್ಬೇಕಂತೇಳಿ, ಒಂದು ಸ್ವಲ್ಪ ವಾಕಿಂಗ್ ಮಾಡಬೇಕು, ಮಾರ್ನಿಂಗ್ ಎದ್ದು ಹೆಲ್ತ್ ಚಲೋ ಇರ್ತೈತಿ ಅಂತೇಳಿ ಅದೊಂದು ಐತಿ. ಸೊ ಅದನ್ನು ಈಗ ಮಾಡ್ಬೇಕಂತ ಐತಿ, ನೋಡೋಣಂತ ಏನಿಲ್ಲ, ನಾನು ಮಾಡ್ಬೇಕಂತಲೇ ಐತಿ. ಬಟ್ ಅದು ರೂಢಿ ಇಲ್ಲಲ್ಲ, ನಾನು ಇನ್ನೂ ಕಂಫರ್ಟ್ ಝೋನ್ದಾಗದೆ, ನಾನು ಅದನ್ನು ಚೇಂಜ್ ಮಾಡ್ಬೇಕಂತ ಐತಿ. ಅದಕ್ಕೆ ಅದೊಂದು ಚೇಂಜ್ ಮಾಡ್ಬೇಕಂತ ಐತಿ. ಅದೊಂದು ಇದು ಎರಡನೇದು. ಮೂರನೇದು ನನಗೆ ಜಿಮ್ಮಿಗೆ ಹೋಗ್ಬೇಕು ಅನ್ನೋದೈತಿ. ಮೀನ್ಸ್ ಸ್ವಲ್ಪ ಬಾಡಿ ಫಿಟ್ನೆಸ್ ಇಟ್ಕೋಬೇಕು ಅಂತೇಳಿ ಐತಿ. ಸೊ ಅದನ್ನೂ ಒಂದು ಮಾಡ್ತೀನಿ. 5:30 ವಾಕಿಂಗ್ ಹೋಗೋದು, ಆಮೇಲೆ ಮಾರ್ನಿಂಗ್ ಜಿಮ್ಮಿಗೆ ಹೋಗೋಕ್ಕಾಗಲ್ಲ ನನಗೆ, ಈವ್ನಿಂಗ್ ಜಿಮ್ಮಿಗೆ ಹೋಗ್ಬೇಕಂತ ಪ್ಲ್ಯಾನಿಂಗ್ ಐತಿ. ಸೊ ಅದನ್ನೂ ಒಂದು ಪ್ರಯತ್ನ ಮಾಡೋದಂತ, ಅದು ಒಂದು ಜಿಮ್ಮನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋ ಅಂತ. ಸೊ ಅದನ್ನು ಬಿಟ್ಟರೆ ಹೆಲ್ದಿ ಫುಡ್ ತಿನ್ನಬೇಕು. ಮೀನ್ಸ್ ಈ ವೆಜಿಟೇಬಲ್ಸ್ ಆಗಲಿ, ಪಲ್ಸಸ್ ಆಗಲಿ, ಸೀರಿಯಲ್ಸ್ ಆಗಲಿ, ಇವುಗಳನ್ನು ತಿಂದು ಸ್ವಲ್ಪ ಬಾಡಿಯನ್ನು ಹೆಲ್ದಿಯಾಗಿ ಇಟ್ಕೋಬೇಕು ಅಂತೇಳಿ. ನಾನು ಇದಕ್ಕಿಂತ ಮುಂಚೆ ಹೆಲ್ದಿ ಫುಡ್ಡೇ ತಿಂತೀನಿ. ಇವು ಹೊರ ಮಾರ್ಕೆಟದಾಗ ಸಿಗುವಂಥ ಯಾವ ಫುಡ್ಡನ್ನು ತಿನ್ನೋಂಗಿಲ್ಲ ನಾನು. ಸೊ ಇದನ್ನು ತಿಂತೀನಿ. ಇನ್ನು ನೆಕ್ಸ್ಟ್ ಏನಂದ್ರೆ, ಸೊ ನಾನು ಈ ವರ್ಷದಾಗಲ್ಲ, ನಾನು ಯಾವ ವರ್ಷದಿಂದ ಹೇಳ್ಕೊಂಡು ಬಂದಿದ್ದು ಆದರೂ, ಯಾವ ವರ್ಷದಾಗಾದ್ರೂ ಸಹಿತ ನಾನು ಎಲ್ಲರಿಗೂ ಒಳ್ಳೆಯದನ್ನು ಬಯಸೀನಿ. ಮೀನ್ಸ್ ಕೆಟ್ಟದ್ದು ಒಬ್ಬರಿಗೆ ಬಯಸಿಲ್ಲ, ಕೆಟ್ಟದ್ದು ಒಬ್ಬರಿಗೆ ಮಾಡಿಲ್ಲ. ಅದೊಂದು ನಂದು ಗುರಿ ಐತಿ. ಸೊ ಅದನ್ನು ನಾನು ಸಾಯ್ತಾನ ಅದು ಮಾಡ್ಕೋತಾನೆ ಇರ್ತೀನಿ. ನಾನು ಯಾರಿಗೂ ಏನು ಕೆಟ್ಟದ್ದು ಬಯಸೋಕೆ ನನಗೆ ಇಷ್ಟನೇ ಆಗಲ್ಲ. ಮತ್ತೊಬ್ಬರೇ ಅವ್ರು ಬೇರೆದವ್ರಿಗೆ ಏನಾರು ಕೆಟ್ಟದ್ದು ಬಯಸಿದ್ರೆ ಅದು ನನಗೆ ಇಷ್ಟ ಆಗಲ್ಲ. ಸೊ ಅದಕ್ಕೆ ಅದೊಂದು ಗುಣ ಐತಿ. ಅದೊಂದು ಒಂಥರ ಮೈಂಡ್ ನಂದು ಆ ಥರ ಓಡ್ತೈತಿ. ಮೀನ್ಸ್ ನನಗೆ ಯಾರಿಗೂ ಕೆಟ್ಟದ್ದು ಬಯಸ್ಬಾರ್ದಪ್ಪ, ನಾನು ಕೆಟ್ಟದ್ದು ಯಾಕೆ ಮಾಡ್ಬೇಕು ಅವ್ರಿಗೆ, ನಾನು ನನಗೇನು ಸಿಗುತ್ತೆ ಅದರಿಂದ, ಇರೋದು ಎಷ್ಟು ದಿನ ಇರ್ತೇವೆ ಗೊತ್ತಿಲ್ಲ. ಬಟ್ ಅದ್ರಾಗ ನಾವು ಒಬ್ರಿಗೆ ಕೆಟ್ಟದ್ದು ಮಾಡಿ ಅವ್ರ ಮನಸ್ಸಿಗೆ ನೋವು ಮಾಡಿ ಆ ಥರ ನನಗೆ ಇಷ್ಟ ಆಗಲ್ಲ. ನಾನು ಇದು ಪೂರ್ತಿ ಮೀನ್ಸ್ ಈ ವರ್ಷ ಹಾಗೆ ಇರ್ತೀನಿ, ಇನ್ನು ಮುಂದೆ ಬರುವಂಥ ದಿವಸಗಳಾಗೂ ಹಾಗೆ ಇರ್ತೀನಿ ಅಂತ ಹೇಳ್ತೀನಿ. ಆಮೇಲೆ ನೆಕ್ಸ್ಟ್ ಗುರಿ ಏನಂದರೆ, ನಂದು ಕರೆಕ್ಟ್ ಇನ್ನೊಂದು ನೆನಪಿಗೆ ಬಂತು, MSc ನರ್ಸಿಂಗನ್ನು ಕಂಪ್ಲೀಟ್ ಮಾಡ್ಕೊಳ್ಳೋದು. ಸೊ 2026 ನಂದು MSc ನರ್ಸಿಂಗ್ ಕಂಪ್ಲೀಟ್ ಆಗ್ತೈತೆ ಅಂತ ಅಂದ್ಕೊಂಡಿನಿ. ನೋಡೋಣಂತೆ ಎಕ್ಸಾಮ್ ಹೆಂಗೆ ಆಗ್ತಾವೆ ಹೆಂಗಿಲ್ಲ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತೈತಿ. 2026 ಏನೋ ಒಂದು ಪ್ರಾಬ್ಲಮ್ ಆದರೂ ಸಹಿತ ಕಂಪ್ಲೀಟ್ ಮಾಡ್ಕೊಳ್ಳೋಣ MSc ನರ್ಸಿಂಗ್ ಒಂದು. ಅದನ್ನು ಬಿಟ್ಟರೆ ನಿಮ್ಗೆ ಗೊತ್ತೈತೆ ಆಲ್ರೆಡಿ ನಾನು ವಿಡಿಯೋ ಮಾಡತ್ತೀನಿ. ಇದೊಂದು ನಂದು ಹಾಬಿ ಥರ ಐತಿ. ನನಗೆ ಈ ಕ್ಯಾಮ್ರಾದ ಮುಂದೆ ಮಾತಾಡೋದು ಆಗ್ತಿದ್ದಿಲ್ಲ ಅಷ್ಟೊಂದು. ಬಟ್ ಈಗ ರೂಢಿ ಮಾಡ್ಕೊಂಡ್ಬಿಟ್ಟಿನಿ. ಕ್ಯಾಮ್ರಾದ ಮುಂದೆ ಮಾತ್ರ ಮಾತೇ ಬರ್ತಿದ್ದಿಲ್ಲ, ಈಗ ರೂಢಿ ಮಾಡ್ಕೊಂಡ್ಬಿಟ್ಟಿನಿ. ಇದು ನನಗೆ ಶೂಟ್ ಮಾಡೋದು, ವಿಡಿಯೋ ಎಡಿಟ್ ಮಾಡೋದು ಭಾರಿ ಸೇರ್ತೈತಿ, ಭಾರಿ ಇಂಟ್ರೆಸ್ಟ್ ನನಗೆ ಅದನ್ನು ಮಾಡೋಣ ಅಂತ. ಅಂದ್ರೆ ನಮ್ಗೆ ಯಾವ್ದು ಇಂಟ್ರೆಸ್ಟ್ ಇರ್ತೈತಲ್ಲ, ನಮ್ಗೆ ಯಾವ್ದು ಖುಷಿ ಕೊಡ್ತೈತಲ್ಲ, ಅದು ಮಾಡ್ರೆ ಭಾರಿ ಇರ್ತೈತೆ ಲೈಫ್. ಅದಕ್ಕೆ ಇಷ್ಟು ದಿನ ನರ್ಸಿಂಗ್ ನನಗೆ ಇಂಟ್ರೆಸ್ಟ್ ಐತಿ, ಇಲ್ಲಂತಲ್ಲ. ಬಟ್ ಇದಕ್ಕಿಂತಲೂ ಇಂಟ್ರೆಸ್ಟ್ ನನಗೆ ವಿಡಿಯೋ ಮೇಕಿಂಗ್ದಾಗ ಐತಿ. ವಿಡಿಯೋ ಮಾಡೋಣ ಅಂತ, ಫುಲ್ ಎಂಜಾಯ್ಮೆಂಟ್ ಮಾಡಿಕೊಂಡು ವಿಡಿಯೋ ಮಾಡೋಣಂತ. ಒಂದು ವರ್ಷದಾಗ ನನಗೆ ಎಷ್ಟು ಚೇಂಜಸ್ ಆಗ್ತೈತೆ ಅಂತೇಳಿ ನೋಡ್ಬೇಕು ಅನ್ನೋದೈತೆ ನನಗೆ. ಸೊ ವಿಡಿಯೋ ಕಂಟಿನ್ಯೂಸ್ ಆಗಿ ಹಾಕೋತೋಗಂತ, ಲೈಫ್ ಎಕ್ಸ್ಪೀರಿಯೆನ್ಸನ್ನು ಡಾಕ್ಯುಮೆಂಟ್ ಮಾಡ್ಕೊತೋಗಂತ. ಸೊ ನೋಡೋಣಂತ ಎಷ್ಟು ದಿನ ಮೀನ್ಸ್ ಎಷ್ಟು ಖುಷಿಯಾಗಿ ಎಷ್ಟು ಯಾವ್ಯಾವ ಥರ ಅಪ್ ಆ್ಯಂಡ್ ಡೌನ್ಸ್ ಬರ್ತಾವಂತೇಳಿ ಅದನ್ನು ನೋಡೋಣಂತ. ಗೈಸ್ ಇನ್ನೂ ನೋಟಿಸ್ ಮಾಡಿರ್ಬೋದು, ನಾನು ಒಬ್ಬನೇ ಮಾತಾಡತ್ತೀನಿ. ಅಂದರೆ ಒಬ್ಬನೇ ಮಾತಾಡೋದು ಅಷ್ಟು ಈಸಿ ಅಲ್ಲ. ಇಬ್ಬರಿದ್ರೆ ಅವ್ರೊಂದು ಇರ್ತಿರ್ತಾರೆ, ನಾವು ಹೇಳ್ತಿರ್ತೀವಿ, ಮಾತಾಡ್ತಿರ್ತೀವಿ. ಒಬ್ಬರೇ ಮಾತಾಡೋದು ಭಾಳ ಕಷ್ಟ ಐತೆ. ಓಕೆ ಇರಲಿ, ಅದನ್ನೆಲ್ಲ ಮೋಟಿವೇಟ್ ಆಗಿ ತೊಗೊಂಡಿನಿ. ಒಬ್ಬನ ವಿಡಿಯೋ ಮಾಡಬೇಕು, ಇಲ್ಲಿರ್ತಾನೆ ಮೀನ್ಸ್ ಬೆಂಗಳೂರದಾಗ ಇರ್ತಾನೆ, ಒಬ್ಬನ ಮಾಡಬೇಕು. ಫ್ಯಾಮಿಲಿ ಎಲ್ಲ ಇಲ್ಲಿಲ್ಲ. ಸೊ ಏನು ಕಂಟೆಂಟ್ ಸಿಗೋಂಗಿಲ್ಲ, ಒಬ್ಬನ ವಿಡಿಯೋ ಮಾಡಿ ಹಾಕ್ಬೇಕು ಅನ್ನೋ ಒಂದು ತೊಗೊಂಡಿನ ಮೋಟಿವೆ. ಅದನ್ನು ಮಾಡೇ ಮಾಡ್ತೀನಿ. ಪ್ರತಿಯೊಂದು ನನ್ನ ಈ 2026 ಬರುವಂಥ ಎಲ್ಲ ಒಂದು ಮೂಮೆಂಟನ್ನು ನಾನು ಡಾಕ್ಯುಮೆಂಟಾಗಿ ನಿಮ್ಮ ಮುಂದೆ ತೋರಿಸ್ತೀನಿ ಇದ್ರೊಳಗೆ. ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂದರೆ, ಓಕೆ ಸದ್ಯಕ್ಕಂತೂ ಇಷ್ಟದಲ್ಲೇ ಬರೋದು ನನಗೆ. ಇದು 2025 ನನಗೆ ಏನೇನು ಕೊಟ್ಟೈತಿ ಅಂತ ಕೇಳಿದ್ರೆ, ಸೊ ನಾನು ಪರ್ಸ್ನಲಾಗಿ ನಿಮ್ಗೆ ಹೇಳ್ಬೇಕಂದ್ರೆ, ನನಗೆ 2026ರಿಂದ ಅಂಥ ಚೇಂಜಸ್ ಏನಾಗಿಲ್ಲ, ಹೇಳ್ಕೊಳ್ಳೋಂಥ ಚೇಂಜಸ್ ಏನಾಗಿಲ್ಲ. ಜಾಬ್ ಮಾಡತ್ತೀನಿ, ಒಂದು ಲೆವೆಲಿಗೆ ಸ್ಯಾಲ್ರಿ ಬರ್ತೈತಿ. ಅದನ್ನು ಬಿಟ್ಟರೆ ಬೇರೆದು ಏನು ಅಂಥದ್ದು ಇಂಪ್ರೂವ್ಮೆಂಟ್ ಏನಾಗಿಲ್ಲ. ಒಂದು ಲೆವೆಲಿಗೆ ಹಂಗೆ ಸುಮ್ಮನೆ ರನ್ ಆಗೋದು ಲೈಫ್. ಆಮೇಲೆ ಇನ್ನೊಂದು ನಿನಗೆ ಹೇಳಬೇಕು, ಬೈಕ್ ತೊಗೊಂಡಿನಿ, ನಮ್ಮ ಬ್ರೋ ಅದನ್ನಲ್ಲ. ಸೊ ವಿಡಿಯೋದ ತೋರಿಸಿನ ಆಲ್ರೆಡಿ NS 125 ಬೈಕ್ ತೊಗೊಂಡಿನಿ. ಸೊ ನನಗೊಂದು ಆಸೆ ಇತ್ತು ಬೈಕ್ ತೊಗೋಬೇಕು, ನಂದು ಒಂದು ಬೈಕ್ ಇರ್ಬೇಕು ಅಂತೇಳಿ. ಮೊದಲೆಲ್ಲ ಹಳಿದಿತ್ತು ಮನ್ಯಾಗ, ಪಪ್ಪಾರ್ದಿತ್ತು. ಸೊ ನಂದು ಒಂದು ಇರಲಿ, ನನಗೊಂಥರ ಬೈಕ್ ಅಂದರೆ ಭಾರಿ ಇಷ್ಟ ಆಗ್ತೈತಿ. ತೊಗೊಂಡು ತಿರುಗಾಡಬೇಕು, ಅದೊಂದು ಫೀಲೇ ಬೇರೆ ಇರುತ್ತೆ ಹುಡುಗರಿಗೆ. ಬೈಕ್ ಇದ್ರೆ ಅದೊಂದು ದೋಸ್ತ ಇದ್ದಂಗೆ, ಅದು ನಮ್ಗೆ ಎಲ್ಲಿ ಬೇಕಾದ್ರೆ ಕರ್ಕೊಂಡು ಹೋಗುತ್ತೆ. ಒಂದು ನಮ್ಮ ಫ್ರೆಂಡ್ ಇದ್ದಂಗೆ ಇರುತ್ತೆ, ಅದು ನಮ್ಮ ಕೂಡ ಇರುತ್ತೆ ಯಾವಾಗಲೂ. ಅದು ನಮ್ಗೆ ಭಾರಿ ಹೆಲ್ಪ್ ಮಾಡ್ತೈತೆ. ಅದು ಎಲ್ಲಿ ಬೇಕಾದ್ರೆ ಕರ್ಕೊಂಡು ಹೋಗುತ್ತೆ, ಅದು ನೋಡಿದ್ರೆ ಖುಷಿ ಆಗುತ್ತೆ.
ಹಂಗೆ ನಿಮಗೆ ಯಾವ ಹುಡುಗರು ಫ್ರೆಂಡ್ಸ್ಗೆ ಯಾರ್ಯಾರು ನಿಮಗೂ ಆ ಥರ ಅನ್ಸುತ್ತೆ ಅಂತೇಳಿ ಕಾಮೆಂಟ್ ಮಾಡಿರಿ. ಸೊ ಅದೊಂದು ನನ್ನ ಲೈಫ್ದಾಗ 2025 ನನ್ನ ಬ್ರೋ ನನ್ನ ಜೋಡಿ ಆಗ್ಯಾರ. ಸೊ ಅದೊಂದು ಭಾಳ ಖುಷಿ ಐತಿ. ಅದ್ರ ಜೊತೆಗೆ ನಿಮ್ಗೆ ಇನ್ನೊಂದು ಹೇಳಬೇಕು, ಯಾಕೆ ಮುಚ್ಚುಮರೆ ಇಡಲಿ ಮುಚ್ಚುಮರೆ ಮಾಡಲಿ, ಆಲ್ರೆಡಿ ವಿಡಿಯೋದಾಗ ಏನು ಅನಿಸುತ್ತೆ. ಸೊ ನಾನು ಮೋಟೋ ಬ್ಲಾಗಿಂಗು ಮಾಡ್ಬೇಕಂತೇಳಿ ಪ್ಲ್ಯಾನಿಂಗ್ದಾಗಿದ್ದೀನಿ. ಸೊ ಮೋಟೋ ಬ್ಲಾಗ್ ಮಾಡಬೇಕು ಅಂತೇಳಿ. ಸೊ ಮೇಯ್ನಾಗಿ ನಾನು ವ್ಲಾಗ್ ಮಾಡೋದು ಮೇಯ್ನಾಗಿ ಇನ್ಕಮ್ ಸಲುವಾಗಿಲ್ಲ. ವ್ಲಾಗ್ ಮಾಡೋದು ನನ್ನ ಲೈಫನ್ನು ಡಾಕ್ಯುಮೆಂಟ್ ಮಾಡ್ಕೊಳ್ಳೋ ಸಲುವಾಗಿ. ಇನ್ನು ಮೋಟೋ ಬ್ಲಾಗ್ ಮಾಡೋದು ಮೇನ್ ಪರ್ಪಸ್ ಇರೋದು ಅರ್ನಿಂಗ್ ಸಲುವಾಗಿ. ಮೋಟೋ ಬ್ಲಾಗ್ ಯಾರು ಪ್ಯಾಷನ್ ಐತೆ ನನಗೆ ಮೋಟೋ ಬ್ಲಾಗ್ ಮಾಡೋದು, ಬಟ್ ಮೇನ್ ರೀಸನ್ ಇರೋದು ಅರ್ನಿಂಗ್ ಮಾಡೋದಕ್ಕೋಸ್ಕರ. ಹಂಗಂತೇಳಿ ಮೇಯ್ನಾಗಿ ಅರ್ನಿಂಗ್ ಅಂತ ಇಟ್ಕೊಂಡ್ರೆ ಅದು ಮೋಟೋ ಬ್ಲಾಗಿಂಗ್ ಮಾಡೋಕ್ಕೆ ಭಾಳ ಕಷ್ಟ ಆಗ್ತೈತಿ. ಬಟ್ ನಾನು ಬೈಕ್ ರೈಡ್ ಮಾಡೋದು ನನಗೆ ಭಾರಿ ಹಿಡಿಸ್ತೈತಿ, ಭಾರಿ ಇಂಟ್ರೆಸ್ಟ್ ಐತಿ. ಅದ್ರ ಜೊತೆಗೆ ಹೆಂಗಾದ್ರು ತಿರುಗಾಡ್ತಿರ್ತೀನಲ್ಲ, ಒಂದು ಕ್ಯಾಮ್ರಾ ಹಾಕ್ಕೊಂಡು ಮೋಟೋ ಬ್ಲಾಗ್ ಶೂಟ್ ಮಾಡಿ ಅಪ್ಲೋಡ್ ಮಾಡೋದಾಗುತ್ತೆ ಅಂತ ಹೇಳಿ ಪ್ಲ್ಯಾನಿಂಗ್ ಮಾಡ್ಕೊಂಡಿನಿ. ಸೊ ಅದು ನಿಮ್ಮ ಮುಂದೆ ಬರ್ತೈತಿ. ನಿಮಗೆ ಅದನ್ನು ಚಾನಲ್ ನೇಮ್ ಹೇಳ್ತೀನಿ, ID ನೇಮ್ ಹೇಳ್ತೀನಿ. ಅದೊಂದು ಬೇರೆ ಅಕೌಂಟ್ ಮಾಡೋದೈತಿ. ಸೊ ಅದ್ರಾಗ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ಕೋತ ಹೋಗ್ತೀನಿ. ಸೊ ಅದನ್ನು 2026 ಯಾವ ಥರ ಡೆವಲಪ್ಮೆಂಟ್ ಆಗುತ್ತೆ ಅಂತೇಳಿ ನೋಡಬೇಕು. ಈ ಥರದ್ದೆಲ್ಲ ನಂದು 2026 ಗುರಿ ಇದಾವೆ. ನಮ್ಮ ಗೋಲ್ಗಳನ್ನು ರೀಚ್ ಮಾಡಬೇಕಾಗೈತಿ. ನೋಡೋಣಂತ ಎಷ್ಟು ಸಾಧ್ಯ ಆಗುತ್ತೆ, ಅದರಿಂದ ನನಗೆ ಎಷ್ಟು ಒಳ್ಳೇದಾಗುತ್ತೆ, ಎಷ್ಟು ಚಾಲೆಂಜಸ್ಗಳು ಬರ್ತಾವೆ, ಎಷ್ಟು ಪ್ರಾಬ್ಲಮ್ಸ್ಗಳು ಬರ್ತಾವೆ, ಎಷ್ಟು ಒಳ್ಳೇದಾಗ್ತೈತಿ, ಎಷ್ಟು ಇಂಪ್ರೂವ್ಮೆಂಟ್ ಆಗ್ತೀನಿ, ಏನು ಇಂಪ್ರೂವ್ಮೆಂಟ್ ಆಗದೇನೆ ಇರ್ತೀನೋ ಅಥವಾ ಇಂಪ್ರೂವ್ಮೆಂಟ್ ಆಗ್ತೀನೋ, ಅದು ಫುಲ್ ಒಂದು ಲೈಫ್ ಚೇಂಜ್ ಆಗುತ್ತೆ ಗೊತ್ತಿಲ್ಲ. ಸೊ ಫ್ಯೂಚರ್ ಏನೂ ಥಿಂಕ್ ಮಾಡಿಲ್ಲ. ಜಸ್ಟ್ ನನ್ನ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ಬೇಕಂತೇಳಿ ಮೇನ್ ಇಂಟೆನ್ಷನ್ ಅದೇ ಇರುತ್ತೆ. ಅದೇ ಐತಿ. ಕೆಲಸ ಫಸ್ಟ್ ಮಾಡಬೇಕು, ಆಮೇಲೆ ಅದು ಚೇಂಜ್ ಆಗೋದು ಬಿಡೋದು ದೇವ್ರ ಕೆಲಸ. ಯಾಕಂದರೆ ನಮ್ಮ ಒಂದು ಪ್ರಯತ್ನ ಏನೈತಿಲ್ಲ ಅದನ್ನು ಮಾಡ್ತೀನಿ, 100% ಕೊಟ್ಟೇ ಕೊಡ್ತೀನಿ. ಇವೆಲ್ಲ ಮೀನ್ಸ್ MSc ನರ್ಸಿಂಗ್ ಮುಗಿಸೋದಾಗಲಿ, ಜಿಮ್ಮಿಗೆ ಹೋಗೋದಾಗಲಿ, ನಾನು ಮಾರ್ನಿಂಗ್ ಎದ್ದು ವಾಕಿಂಗ್ ಹೋಗೋದಾಗಲಿ, ಆಮೇಲೆ ಮೋಟೋ ಬ್ಲಾಗ್ ಮಾಡೋದಾಗಲಿ, ಎಲ್ಲನೂ ನಿಮ್ಮ ಮುಂದೆ ಹೇಳ್ತೀನಿ. ಎಲ್ಲನೂ ನಿಮ್ಮ ಮುಂದೆ ಹೇಳ್ತೀನಿ. ಸೊ ನನ್ನ ಜರ್ನಿಯನ್ನು ನೀವು ನನ್ನ ಜೊತೆ ನೋಡ್ತಿರ್ತೀರಿ. ಸೊ ನೋಡೋಣಂತ ಎಷ್ಟೆಷ್ಟು ಚೇಂಜಸ್ ಆಗ್ತೈತಿ. ಅದ್ರ ಜೊತೆಗೆ ನಿಮಗೆ ನಾನು ಹೇಳೋದು ಏನಂದ್ರೆ, ಈಗ ವಿಡಿಯೋ ಮಾಡೋದು ಒಂದಲ್ಲ, ನಿಮಗೂ ಒಂದೊಂದು ಗುರಿಗಳು ಇರ್ತಾವೆ. ನೀವು ನನ್ನ ವಿಡಿಯೋ ಯಾರು ನೋಡ್ತಿರ್ತೀರಲ್ಲ, ನಿಮಗೂ ಒಂದೊಂದು ಗುರಿಗಳು ಇರ್ತಾವೆ, ಒಂದು ಗೋಲ್ ಇರ್ತೈತಿ. ಸೊ ಅದನ್ನು ನೀವು ರೀಚ್ ಮಾಡಿರಿ. 2026 ನೀವು ಒಂದು ಗೋಲ್ ಸೆಟ್ ಮಾಡ್ಕೊರಿ. ಅದನ್ನು ಅಚೀವ್ ಮಾಡೋಕ್ಕೆ ನೀವು ಪ್ರಯತ್ನ ಮಾಡಿರಿ. ನೀವು ಈಗ ಕಾಮೆಂಟ್ ಮಾಡಿರಿ, ಈಗ ವಿಡಿಯೋ ಮಾಡತ್ತಿದ್ದಲ್ಲ ನೆಕ್ಸ್ಟ್ ಇಯರ್ ನೋಡೋಣಂತ ನನಗೆ ಮತ್ತೆ ಟ್ಯಾಗ್ ಮಾಡೋದಂತ್ರಿ. ನಾನು ನಿಮಗೆ ಲಾಸ್ಟ್ ಇಯರ್ ಇಷ್ಟು ಕಾಮೆಂಟ್ ಮಾಡಿದ್ದೆ, ನಾನು ಹಿಂಗೆ ಮಾಡ್ತೀನಿ ಅಂತ ಅಂದ್ಕೊಂಡು ನಿಮ್ಗೆ ಕಾಮೆಂಟ್ ಮಾಡಿದ್ದೆ. ಈ ವರ್ಷ ನಾನು ಇಷ್ಟು ಅಚೀವ್ಮೆಂಟ್ ಮಾಡೀನಿ ಅಂತೇಳಿ ನೀವು ನನಗೆ ರೆಸ್ಪಾಂಡ್ ಮಾಡಿರಿ. ಅದಕ್ಕೆ ನಾನು ನಿಮಗೆ ಆ ಕಾಮೆಂಟಿಗೆ ರೆಸ್ಪಾಂಡ್ ಮಾಡ್ತೀನಿ. ಸೊ ಈ ಥರ ಎಲ್ಲರೂ ಸೇರಿ ಒಂದು ಬೆಳೆನಂತ ನಿಮ್ಮ ಗೋಲ್ ನೀವು ಹೇಳ್ಕೊರಿ, ನನ್ನ ಗೋಲ್ ನಾನು ಹೇಳ್ಕೊಂಡಿನಿ ಆಲ್ರೆಡಿ ನಿಮ್ಗೆ. ಸೊ ಇನ್ನೊಂದು ಹೇಳ್ಬೇಕಂದ್ರೆ, ನ್ಯೂ ಇಯರ್ದಾಗ ಏನಪ್ಪ ಅಂದರೆ ಮೇನ್ ಹೇಳೋದಂದ್ರೆ, ನ್ಯೂ ಇಯರ್ ಅಂತೇಳಿ ಕೇಕ್ ಕಟ್ ಮಾಡೋದು, ಪಟಾಕಿ ಹಚ್ಚೋದು, ಕುಡಿಯೋದು, ತಿನ್ನೋದು ಇದೇ ಇರ್ತಾವೆ. ಸೊ ಅದು ಕಾಮನ್ ಆಗಿ ಇರ್ತಾವೆ. ಅದನ್ನು ಮಾಡಬೇಡ್ರಿ ಅಂತ ಹೇಳಕ್ಕೆ ನಾನು ಯಾರೂ ಇಲ್ಲ. ಬಟ್ ಒಂದು ಲಿಮಿಟ್ಸ್ ಇಟ್ಕೋರಿ ಅಷ್ಟೇ. ಯಾರಿಗೂ ತೊಂದರೆ ಆಗದೆ ಇರೋ ಥರ ನೀವು ನಿಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ಕೋರಿ. ಎಸ್ಪೆಷಲಿ ಬೆಂಗಳೂರದಾಗ ಭಾಳ ಪ್ರಾಬ್ಲಮ್ ಆಗ್ತದೆ. ಬಾಯ್ಸು ಕುಡಿತಾರೆ, ಲೇಡೀಸು ಕುಡಿತಾರೆ, ರೋಡ್ ಮೇಲೆ ಗಾಡಿ ಹಚ್ಚಿ ಕೇಕ್ ಕಟ್ ಮಾಡ್ತಾರೆ, ಪಟಾಕಿ ಹಚ್ತಾರೆ, ಕುಡಿದು ಗಾಡಿ ಓಡಿಸ್ತಿರ್ತಾರೆ. ಇದರಿಂದ ಬೆಂಗಳೂರದಾಗಿರುವಂಥ ಪಟ್ಟು. ಯಾಕಂದ್ರೆ ನೀವು ಎಷ್ಟೊಂದು ಹಿಂಗೆ ಮಾಡಿರಿ, ನಿಮ್ದು ಏನೋ ಅವತ್ತು ನ್ಯೂ ಇಯರ್ ಇರ್ತೈತಿ, ನೀವೇನೋ ಕುಡಿದ ಗಾಡಿ ಓಡಿಸ್ತಿರ್ತೀರಿ. ಒಬ್ಬ ಪಾಪ ಏನೋ ಕೆಲಸ ಮಾಡಿ, ಒಬ್ಬ ಸಾಮಾನ್ಯ ಜನ, ಎಕ್ಸಾಂಪಲ್ ಒಬ್ಬ ತಂದೆ, ಒಬ್ಬ ತಾಯಿ ದಿನಪೂರ್ತಿ ಕೆಲಸ ಮಾಡಿ ಮನೆಗೆ ಹೊಂಟಿರ್ತಾರೆ ಅನ್ಕೋರಿ. ಸೊ ಅವ್ರಿಗೆ ಹೋಗಿದ್ದ ಗಾಡಿ ನೀವು ಹಾಸಿದ್ರಿ ಅಂದ್ರೆ ಅವ್ರ ಜೀವನ ಎಲ್ಲಿಗೆ ಹೋಗಿ ನಿಂತಿರುತ್ತೆ. ಸೊ ಅದಕ್ಕಾಗಿ ಕುಡೀರಿ, ಬೇಡ ಅನ್ನಂಗಿಲ್ಲ. ಅಥವಾ ಏನು ಊಟ ಮಾಡಿರಿ, ತಿನ್ನಿರಿ, ಕುಡೀರಿ, ಮಜಾ ಮಾಡಿರಿ, ಸೆಲೆಬ್ರೇಷನ್ ಮಾಡಿರಿ, ಪಟಾಕಿ ಹಚ್ಚಿರಿ, ಕೇಕ್ ಕಟ್ ಮಾಡಿರಿ, ಬೇಕಾದ್ರೆ ಮಾಡಿರಿ. ಬಟ್ ಯಾರಿಗೆ ತೊಂದರೆ ಆಗದೆ ಇರೋ ಥರ ನೋಡ್ಕೊರಿ ಅಂತೇಳಿ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ. ಇನ್ ಕೇಸ್ ನಾನು ವಿಡಿಯೋ ಯಾರಾದರೂ ನೋಡ್ತಿದ್ದೆ ಅಂದ್ರೆ. ಆಮೇಲೆ ಯಾರಿಗೂ ಕೆಟ್ಟದ್ದು ಬಯಸಬೇಡ್ರಿ, ಯಾರಿಗೂ ಕೆಟ್ಟ ರೀತಿಯಿಂದ ನೋಡಬೇಡ್ರಿ, ಯಾರಿಗೂ ಕೆಟ್ಟದ್ದನ್ನು ಮಾಡಬೇಡ್ರಿ. ಯಾಕಂದ್ರೆ ಲೈಫ್ ಇಷ್ಟು ಒಳ್ಳೇದೈತೆ, ಇಷ್ಟು ಮಸ್ತ್ ಐತೆ. ಆ ಒಂದು ಮಸ್ತ್ ಲೈಫನ್ನು ಎಂಜಾಯ್ಮೆಂಟ್ ಮಾಡಿರಿ. ನಾನು ನಿಮ್ಮ ಜೊತೆ ಎಂಜಾಯ್ಮೆಂಟ್ ಮಾಡ್ತಿರ್ತೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್, ನ್ಯೂ ಇಯರ್ ರೆಸಲ್ಯೂಷನ್ಸ್. ಮತ್ತೆ ಸಿಗ್ತೀನಿ ಮುಂದಿನ ನೋಡಿದಾಗ. ಈ ವಿಡಿಯೋ ಹೆಂಗೆ ಅನಿಸ್ತು ಅಂತೇಳಿ ಕಾಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ನಮ್ಮ ಚಾನಲ್ಗೆ ಏನಾದರೂ ಹೊಸದಾಗಿ ಏನಾದರೂ ನಮ್ಮ ಚಾನಲ್ ನೋಡಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅದರಿಂದ ನನಗೂ ಭಾಳ ಮೋಟಿವೇಶನ್ ಸಿಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಾಗ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.